ಪುಟ್ಟ ಪುಟ್ಟ ಮಕ್ಕಳಿಗೆ ಅಳತೆ ಮೀರಿ ಸಿಹಿ ಪದಾರ್ಥ ನೀಡೋದು ಭಾರಿ ಡೇಂಜರ್. ಹೆಚ್ಚು ಸಕ್ಕರೆ ಚಿಕ್ಕ ಮಕ್ಕಳ ದೇಹ ಸೇರಿದ್ರೆ ಮುಂದೆ ಶುಗರ್ ಫಿಕ್ಸ್ ಅನ್ನೋ ವಿಚಾರ ಗೊತ್ತಿರಲಿ. ಮಕ್ಕಳಿಗೆ ಸಿಹಿ ಪದಾರ್ಥ ಸ್ವೀಟ್ ಕ್ಯಾಂಡಿಗಳನ್ನ ನೀಡೋ ಮುನ್ನ ಯೋಚಿಸಿ. ಸಿಹಿ ಕ್ಯಾಂಡಿಗಳಿಂದ ನಿಮ್ಮ ಮಕ್ಕಳನ್ನ ದೂರವಿಡಿ. ಮಕ್ಕಳಿಗೆ ಸಿಹಿ ಪದಾರ್ಥ ನೀಡುವ ಮುನ್ನ ಯೋಚಿಸಿ. ಹೆಚ್ಚು ಸಕ್ಕರೆ ಮಕ್ಕಳ ದೇಹ ಸೇರಿದ್ರೆ ಮುಂದೆ ಶುಗರ್ ಫಿಕ್ಸ್. ಮಕ್ಕಳು ಮನೆಯಲ್ಲಿ ನಗುತ್ತಾ ತೆವಳುತ್ತಾ ತೊದಲುತ್ತಾ ಮನೆ ತುಂಬ ಓಡಾಡಿಕೊಂಡಾಗ ದೊಡ್ಡ ಹಬ್ಬವೇ ಮನೆಯಲ್ಲಿ ನೆರೆದಂತೆ ನಮಗೆ ಸಂಭ್ರಮವಾಗುತ್ತೆ. ಮಕ್ಕಳು ಮನೆಯಲ್ಲಿ ಮಾಡುವ ಆಟ ತುಂಟಾಟಗಳೆಲ್ಲವೂ ನಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗ್ತವೆ. ಅಷ್ಟೇ ಯಾಕೆ, ಮಕ್ಕಳಿರಲವ್ವ ಮನೆ ತುಂಬ ಎಂಬ ಗಾದೆಯೇ ನಮ್ಮಲ್ಲಿದೆ. ಮಕ್ಕಳನ್ನ ಬೆಳೆಸಲು ನಾವು ಅನೇಕ ಮಾರ್ಗಗಳನ್ನ ನಮ್ಮದಾಗಿಸಿಕೊಳ್ತೇವೆ. ಅವರ ಆರೋಗ್ಯ ಕೆಡದಂತೆ ಕಾಪಾಡಲು ಹಲವು ವೈದ್ಯರ ಸಲಹೆ ಪಡೆಯುತ್ತೇವೆ. ಅವರ ಆಹಾರ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ನಾವೇ ಒಂದು ನಿರ್ಧಾರಕ್ಕೆ ಬರ್ತೇವೆ. ಆದ್ರೆ ಮನೆಯಲ್ಲಿ ಆಡುತ್ತಿದ್ದ ಮಗು ಮೊದಲ ಬಾರಿ ತಪ್ಪು ಹೆಜ್ಜೆ ಇಟ್ಟು ನಡೆಯುವುದನ್ನು ಕಲಿತಾಗ ನಾವು ಅದರ ಖುಷಿಗೆ ಮನೆಯಲ್ಲಿ ಹಲ್ವಾ ತಯಾರಿಸಿ ಮಗುವಿನ ಬಾಯಿಗೂ ಇಟ್ಟು ಸಂಭ್ರಮಿಸಿ ಬಿಡ್ತೇವೆ. ಮಗು ಊಟ ಮಾಡಲು ಇಲ್ಲವೇ ಮಾತು ಕೇಳಲು ಹಠ ಮಾಡಿದಾಗ ಅವುಗಳ ಕೈಗೆ ಮೊದಲು ಸಿಗುವುದೇ ಕ್ಯಾಂಡಿಗಳು. ಇಲ್ಲಿಯೇ ನಾವು ಮಕ್ಕಳ ಆಹಾರ ಕ್ರಮದಲ್ಲಿ ದೊಡ್ಡ ತಪ್ಪು ಹೆಜ್ಜೆಯನ್ನಿಟ್ಟು ಬಿಡುತ್ತೇವೆ. ಮಕ್ಕಳು ಅಂತ ಬಂದಾಗ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿ ವಹಿಸುವುದು ಅಗತ್ಯವಿರುತ್ತೆ. ನಾವು ಮಕ್ಕಳನ್ನ ಮುದ್ದು ಮಾಡುವ ಭರದಲ್ಲಿ ಅವರ ಸಣ್ಣ ಸಣ್ಣ ಖುಷಿ ಸಂಭ್ರಮವನ್ನ ನೀಡಿದಾಗ ಸಂಭ್ರಮಿಸುವ ಭರದಲ್ಲಿ ನಾವು ಅವರಿಗೆ ಸಿಹಿಯನ್ನ ತಿನ್ನಿಸಿ ಖುಷಿ ಪಡ್ತೇವೆ. ಆದ್ರೆ ಈ ರೂಢಿಯನ್ನ ಮುಂದುವರಿಸೋಕು ಮುನ್ನ ಕೊಂಚ ಎಚ್ಚರಿಕೆ ಇರಲಿ. ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮ ಮಗುವನ್ನ ಭವಿಷ್ಯದಲ್ಲಿ ಸಕ್ಕರೆ ಕಾಯಿಲೆಯ ರೋಗಿಯನ್ನಾಗಿ ಮಾಡ್ತಿದ್ದೀರಾ ಅನ್ನೋ ಅರಿವು ಇರಲಿ. ಭಾರತದಲ್ಲಿ ಈಗಾಗಲೇ ಸಕ್ಕರೆ ಕಾಯಿಲೆ ಅನ್ನೋದು ವ್ಯಾಪಕವಾಗಿ ಹರಡಿಕೊಂಡಿದೆ. ಚೀನಾದ ನಂತರ ಅತಿ ಹೆಚ್ಚು ಸಕ್ಕರೆ ಕಾಯಿಲೆಗಳನ್ನು ಹೊಂದಿರೋ ಜನರ ಸಂಖ್ಯೆ ಭಾರತದಲ್ಲೇ ಇದೆ. 7,70,00,000 ಜನರು ಎರಡನೇ ಪ್ರಕಾರ ಅಂದ್ರೆ ಟೈಪ್ 2 ಡಯಾಬಿಟಿಸ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇದು ತುಂಬಾ ಆತಂಕ ಪಡುವ ವಿಷಯ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಪ್ರಕಾರ ಮುಂದಿನ ದಿನಗಳಲ್ಲಿ ಅಂದ್ರೆ 2045ರ ಹೊತ್ತಿಗೆ ಭಾರತದಲ್ಲಿ ಸುಮಾರು 13 ಕೋಟಿಗೂ ಅಧಿಕ ಮಂದಿ ಸಕ್ಕರೆ ಕಾಯಿಲೆಯಿಂದ ಬಳಲುವ ಜನ ಇರಲಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆ ಈಗ ನಿಮ್ಮ ಕೈಯಲ್ಲಿಯೇ ಇದೆ. ಕೆಲವು ವರ್ಷಗಳ ಕಾಲ ಮಗುವನ್ನು ಸಕ್ಕರೆಯಿಂದ ದೂರವಿಡಿ. ಸಿಹಿ ಪದಾರ್ಥಗಳಿಂದ ಅವರು ಅಂತರ ಕಾಪಾಡುವಂತಹ ಕಾರ್ಯವನ್ನ ಮಾಡಿ. ಅದರಲ್ಲೂ ಪ್ರಮುಖವಾಗಿ ಕ್ಯಾಂಡಿಗಳ, ಟಿಂಡರ್ ಜಾಯ್ ಇಂತಹ ಪದಾರ್ಥಗಳಿಂದ ಮಕ್ಕಳನ್ನ ದೂರ ಇಡೋದು ತುಂಬಾ ಮುಖ್ಯವಾಗಿದೆ. ಆರಂಭದಲ್ಲಿಯೇ ಆಹಾರ ಕ್ರಮಗಳೇ ಮಕ್ಕಳನ್ನ ಭವಿಷ್ಯದ ದಿನಗಳಲ್ಲಿ ಹೆಚ್ಚು ಆರೋಗ್ಯವಾಗಿಡ್ತವೆ. ಬಾಲ್ಯದಲ್ಲಿ ಕಲಿಯುವ ಆಹಾರ ಕ್ರಮ ಹಾಗೂ ಜೀವನ ಶೈಲಿ ಅವರ ಮುಂದಿನ ಬದುಕಿಗೆ ದೊಡ್ಡ ಬುನಾದಿ. ಬಾಲ್ಯದಲ್ಲಿ ಹೆಚ್ಚು ಹೆಚ್ಚು ಸಕ್ಕರೆ ಅಂಶ ಹೊಂದಿರುವ ಕ್ಯಾಂಡಿಗಳನ್ನು ತಿನ್ನೋದ್ರಿಂದ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳ ದೇಹದಲ್ಲಿ ಹೆಚ್ಚು ಹೆಚ್ಚು ಗ್ಲೂಕೋಸ್ ಬಿಡುಗಡೆಯಾಗಲು ಆರಂಭವಾಗಿ ಅವರು ಸಕ್ಕರೆ ಕಾಯಿಲೆಯ ರೋಗಿಗಳಾಗ್ತಾರೆ ಅಂತ ಮಕ್ಕಳ ತಜ್ಞರು ಎಚ್ಚರಿಸ್ತಾರೆ. ಮಕ್ಕಳಿಗೆ ಅತಿ ಹೆಚ್ಚು ಸಕ್ಕರೆ ಅಂಶವನ್ನು ಸೇವಿಸಲು ಬಿಡೋದ್ರಿಂದ ಮುಂದೆ ಭವಿಷ್ಯದಲ್ಲಿ ಅವರು ಟೈಪ್ 2 ಡಯಾಬಿಟಿಸ್ ನಿಂದ ಅಂದ್ರೆ ಸೆಕೆಂಡ್ ಟೈಪ್ ಆಫ್ ಶುಗರ್ ನಿಂದ ಬಳಲುವ ಸಾಧ್ಯತೆ ಹೆಚ್ಚು. ಮಕ್ಕಳಿಗೆ ತೀರಾ ಮಿತವಾದ ಸಿಹಿ ಪದಾರ್ಥಗಳನ್ನು ನೀಡೋದ್ರಿಂದ ಈಗಿನಿಂದಲೇ ಅವರ ರಕ್ತದ ಸಕ್ಕರೆ ಕಾಯಿಲೆಯನ್ನ ತಡೆಯಲು ಸಾಧ್ಯವಾಗುತ್ತೆ. ಇನ್ನು ಅವರ ಎನರ್ಜಿ ಲೆವೆಲ್ ಹೆಚ್ಚುತ್ತೆ. ಸಕ್ಕರೆ ಕಾಯಿಲೆ ಹಾಗೂ ಮೆಟಬಾಲಿಕ್ ಡಿಸಾರ್ಡರ್ ನಂತಹ ಅಪಾಯದಿಂದ ಅವರನ್ನು ರಕ್ಷಿಸಲು ಸಾಧ್ಯವಾಗುತ್ತೆ. ಸಕ್ಕರೆಯ ಅಂಶವಿರುವ ಆಹಾರವನ್ನ ನೀವು ಮಕ್ಕಳಿಗೆ ನೀಡೋದ್ರಿಂದ ಈಗಾಗಲೇ ಹೇಳಿದಂತೆ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ಹೆಚ್ಚು. ಅದರ ಜೊತೆಗೆ ದಂತಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕೂಡ ಬರ್ತವೆ. ಅತಿ ಸಿಹಿ ಪದಾರ್ಥಗಳ ಸೇವನೆಯಿಂದ ರೋಗ ನಿರೋಧಕ ಶಕ್ತಿಯೂ ಕೂಡ ಕಡಿಮೆಯಾಗುತ್ತೆ. ಅವರ ನಡವಳಿಕೆ ಹಾಗೂ ನೆನಪಿನ ಶಕ್ತಿಯ ಮೇಲೆಯೂ ಕೂಡ ಇದು ಪ್ರಭಾವ ಬೀರೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಪುಟ್ಟ ಮಕ್ಕಳಿಂದ ಸಕ್ಕರೆ ಸಿಹಿ ಪದಾರ್ಥಗಳು ದೂರವೇ ಇರಲಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.